ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್, ಮೆಂಬರ್ ಆಫ್ ದ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್. ಘಟನೆ ನಡೆದ ಸ್ಥಳ ವಿಧಾನ ಪರಿಷತ್ತದಲ್ಲಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 194ದಲ್ಲಿ ಅದು ಅಸೆಂಬ್ಲಿ ಆಗಿರಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರಲಿ, ಪಾರ್ಲಿಮೆಂಟ್ ಆಗಿರಲಿ, ರಾಜ್ಯಸಭಾ ಆಗಿರಲಿ, ಇಟ್ ಈಸ್ ಟೋಟಲಿ ಪ್ರೊಟೆಕ್ಟೆಡ್ ಏರಿಯಾ, ಪ್ರಿವಿಲೇಜ್ಡ್ ಏರಿಯಾ. ಮತ್ತೆ ದ ಹೆಡ್ ಆಫ್ ದ ಹೌಸ್ ಈಸ್ ದ ಸ್ಪೀಕರ್ ಆಫ್ ದಟ್ ಪರ್ಟಿಕ್ಯುಲರ್ ಹೌಸ್. ಅಂಥ ಸಮಯದಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಸ್ಪೀಕರ್ ಅವರು ಯಾವುದೇ ಅದರ ಮೇಲೆ ತಮ್ಮ ತೀರ್ಪುಗಳನ್ನು ಕೊಟ್ಟಿಲ್ಲ, ಯಾವುದೇ ಈ ರೀತಿಯಾಗಿ ಘಟನೆ ಆಗಿದೆ ಅನ್ನೋದನ್ನೂ ಹೇಳಿಲ್ಲ. ಅನ್ಫಾರ್ಚುನೇಟ್ಲಿ ದ ಅಕ್ಯೂಸ್ಡ್ ಹ್ಯಾಸ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ yesterday in the evening 6:30. 6:30 ಗಂಟೆಗೆ ಅವರನ್ನು ಕಸ್ಟಡಿಯಲ್ಲಿ ತೆಗೆದುಕೊಂಡು ಇಡೀ ರಾತ್ರಿ ಖಾನಾಪುರ, ಬೈಲಹೊಂಗಲು, ರಾಮದುರ್ಗ, ಕಿತ್ತೂರು, ಸೌದತ್ತಿ, ಧಾರವಾಡ, ಲೋಕಾಪುರ, ಯಾದವಾಡ, ಈ ರೀತಿಯಾಗಿ ಹಲವಾರು ಪ್ಲೇಸ್ಗಳಿಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ನಿಗೂಢವಾದಂಥ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದಾರೆ, ಸೆಕ್ಲೂಡೆಡ್ ಮಾಡಿದ್ದಾರೆ. ಹಿ ಹ್ಯಾಸ್ ಬಿನ್ ಸೆಕ್ಲೂಡೆಡ್. ಅವರಿಗೆ ಇಡೀ ರಾತ್ರಿ ಊಟದ ವ್ಯವಸ್ಥೆ ಮಾಡಿಲ್ಲ. ಅವರ ತಲೆಗೆ ಗಾಯ ಆಗಿದೆ. ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ವ್ಯಕ್ತಿಗೆ ಒಬ್ಬ 30 ವರ್ಷಗಳ ಕಾಲ ಇಡೀ ಸುದೀರ್ಘ ಜೀವನವನ್ನು ರಾಜಕೀಯದಲ್ಲಿ, ಸಾಮಾಜಿಕ ವಲಯದಲ್ಲಿ ಕಳೆದಂಥ ವ್ಯಕ್ತಿಯನ್ನು ಅವರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಎರಡನೆಯದು ಈ ರೀತಿಯಾದಂಥ ಅರೆಸ್ಟನ್ನು ಮಾಡಲಿಕ್ಕೇ ಬರೋದು. ಆದ್ದರಿಂದ ಕೋರ್ಟ್ನ ಮುಂದೆ ನಮ್ಮ ತಂಡ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ವಾದವನ್ನು ಅವರು ಮಾಡಿರುವಂಥ ತಪ್ಪುಗಳೇನು, ರಾಜ್ಯ ಯಾವ ರೀತಿ ವಿಚಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ. ಅವರ ಆರೋಗ್ಯ ಸರಿ ಇಲ್ಲ, ಇಡೀ ರಾತ್ರಿ ಊಟ ಇಲ್ಲ, ಮಾನಸಿಕ, ದೈಹಿಕ ಆ್ಯಂಡ್ ಎಮೋಷನಲಿ ಹಿ ಹ್ಯಾಸ್ ಬೀನ್ ಬ್ಲ್ಯಾಕ್ ಮೇಲ್ಡ್ ಲೈಕ್ ಎನಿಥಿಂಗ್. ಆದ್ದರಿಂದ ಅವರಿಗೆ ಜಾಮೀನನ್ನು ತುರ್ತಾಗಿ ಕೊಡಬೇಕು. ಅದಕ್ಕೆ ನಿಮ್ಮ ಕೋರ್ಟಿಗೆ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಅವರ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ನ್ಯಾಯಾಲಯದ ಮೇಲೆ ಸಂಪೂರ್ಣವಾದಂಥ ನಮಗೆ ವಿಶ್ವಾಸ ಇದೆ. ಸುಪ್ರೀಂ ಕೋರ್ಟು ಭಾರತದ ಸಂವಿಧಾನದ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವ್ರ ಮುಂದೆ ವಾದವನ್ನು ನಾವು ಮಂಡಿಸಿದ್ದೀವಿ. ಅವರು ಒಂದು ಹಂತದಲ್ಲಿ JMFC ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಜಾಮೀನು ಕೊಡುವಂಥ ಒಂದು ವಾದನೂ ಒಂದು ಪಾಯಿಂಟ್ ಬಂತು. ಆವಾಗ ದ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಹ್ಯಾಸ್ ರಿಪೀಟೆಡ್ಲಿ ಸೆಡ್ ದಟ್ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ಆದ್ದರಿಂದ ಅವರಿಗೆ ಫೋರ್ತಾಗಿ ವೆನ್ ಯು ಹ್ಯಾವ್ ಪವರ್ ಟು ಕಮಿಟ್ ದ ಮ್ಯಾಟರ್ ಟು ಹೈಯರ್ ಕೋರ್ಟ್, ನಿಮಗೆ ಆ ಅಧಿಕಾರ ಇದೆ ಅನ್ನುವಂಥ ನಮ್ಮ ವಾದವನ್ನು ತುಂಬ ಪ್ರಬಲವಾಗಿ ಅವರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ನಾವು ಹೇಳಿದ್ದೀವಿ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಅವರಿಗೆ ಜಾಮೀನು ಸಿಗಬೇಕು. ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ ಮ್ಯಾಟ್ರನ್ನು. ಇವತ್ತು ಆದೇಶ ಬರುತ್ತೆ. ಆಗ್ಬೋದು, ನೋಡೋಣ. ಆ ರೀತಿಯಾದಂಥ ಒಂದು ವಿಚಾರ ನಡೆದಿದೆ. of the Congress government. In next session, whenever the speaker and the Sabhapati will call the session, we will go to the court and we will take the bail. Then only we will come to assembly. Otherwise, this Congress government, all the police stations become Congress office. Here that the commissioner, he received more than 100 calls. Where it is come? Who telephoned him? Mr. C.T. Ravi told me in the near court, the higher police officer, he called him. It is in the record. Sir, sorry sir, political pressure is there. Don't mistake me.
I am not interested to do anything but political. It shows entire episode running around the last 6 o'clock is a political vendetta. Mr. Ravi has said that there was a threat to his life. 100%. Yeah, 100%, no doubt at all. He taken the crusher. Where is the remote place? It is the depth of more than 100 feet. Why? He's a terrorist. He's the Pakistani people. And he taken the forest area. Then direction from the government. Then they will take the forest. What is the reason? Entire police officers, there are weapons in their pocket.